ಇವತ್ತು ವಿಷಯ ಏನಂದರೆ, ನಾವು ಕಳೆದ ಒಂದು 22-23 ವರ್ಷದಿಂದ ನಿರಂತರವಾಗಿ ನೀರಾವರಿಗೆ ಹೋರಾಟವನ್ನು ಮಾಡ್ಕೊಂಬಂದಿರುವಂಥದ್ದು ಎಲ್ಲರ ಗಮನದಲ್ಲೂ ಇದೆ, ಎಲ್ರಿಗೂ ಗೊತ್ತಿದೆ. ನಾವು 10 ವರ್ಷ ಮೊದಲೇ ಹೇಳಿದ್ವಿ ಏನಂದರೆ, ಈ ನೀರಾವರಿ ಒಳ್ಳೆಯ ರೀತಿಯಲ್ಲಿ ನೀರಾವರಿ ಬರೆದಿದ್ರೆ, ಆರೋಗ್ಯಕರವಾದ ನೀರು ಬರೆದಿದ್ರೆ ಮುಂದಿನ ದಿನಗಳಲ್ಲಿ ಕ್ಯಾನ್ಸರು ಮತ್ತು ಏನು ಪ್ಯಾರಾಲಿಸ್ಗಳು ಆಗ್ತಾ ಇದೆ, ಮತ್ತು ಸ್ಟ್ರೋಕ್ಗಳಾಗ್ತಾ ಇದೆ, ಮತ್ತು ಮಕ್ಕಳಾಗದೇ ಇರೋವಂಥದ್ದು ಸಾಕಷ್ಟು ಕಾಯಿಲೆಗಳು, ಡಯಾಲಿಸಿಸು ಇದೆಲ್ಲ ಆಗುತ್ತೆ ಅಂಥೇಳಿ. ಬಟ್ ಭಾಳ ನೆಗ್ಲೆಕ್ಟ್ ಮಾಡಿದ್ರು ನಮ್ಮ ನಾಗರಿಕರು ಅಂತಲೇ ಹೇಳ್ಬೋದು. ಬಟ್ ಆದರೆ ತೊಂದರೆ ಇಲ್ಲ, ಇವತ್ತಿನ ದಿನ ಎಲ್ಲ ಎಚ್ಚೆತ್ಕೊಂಡಿದ್ದಾರೆ. ನಮ್ಮ ಪ್ರದೀಪ್ ಈಶ್ವರ್ ಸರ್, ನಮ್ಮ ಶಾಸಕರನ್ನ ನಾನೊಂದು ಪ್ರಶ್ನೆ ಕೇಳಬೇಕು ಅಂತೇಳಿ ಇವತ್ತು ಇಲ್ಲಿ ಬಂದಿರೋವಂಥದ್ದು. ಅವರು ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದರು, ನನಗೆ ಪವರ್ ಬರಬೇಕು, ಪವರ್ ಬಂದರೆ ನಾನು ಇನ್ನಷ್ಟು ಕೆಲಸವನ್ನು ಮಾಡ್ತೀನಿ ಅಂತ. ಅದು ಎಂಥ ಪವರ್ ಕೊಡಬೇಕು ಅಂತ ನನಗೆ ಅರ್ಥ ಆಗಲಿಲ್ಲ. ನೇರವಾಗಿ ಮುಖ್ಯಮಂತ್ರಿ ಸ್ಥಾನ ಏನಾದರೂ ಕೊಡಬೇಕೇನೋ ಅವ್ರಿಗೆ ಅಂತ ಹೇಳಿಬಿಟ್ಟು ಕೇಳೋಣ ಅನ್ನೋದು ನನ್ನ ವೈಯಕ್ತಿಕವಾದ ನನ್ನ ಸಂಘಟನೆ ಉದ್ದೇಶ. ಯಾಕೆ ಅಂತ ಹೇಳಿದ್ರೆ, ಏನೋ ಮಾಡ್ತೀರಾ ನೀವು ಅಂಥೇಳಿ ನಾವೆಲ್ಲ ನಿಮ್ಮನ್ನು ಶಾಸಕರಾಗಿ ಪ್ರತಿಯೊಬ್ಬರು ಚುನಾಯಿಸಿರೋ ಅಂಥದ್ದು. ನೀವು ಎಲೆಕ್ಷನ್ ನಿಂತ್ಕೊಳ್ಳೋಕ್ಕೆ ಮೊದಲು ನೀರಾವರಿ ಹೋರಾಟಗಾರರ ಜೊತೆ ಯಾವಾಗಲೂ ನೇರ ಸಂಪರ್ಕದಲ್ಲಿದ್ದಿರಿ, ಸಾಕಷ್ಟು ಮಾಹಿತಿಗಳನ್ನ ತೊಗೊಂಡ್ರಿ. ನೀರಾವರಿ ಅನ್ನೋ ಒಂದು ಅಸ್ತ್ರವನ್ನು ಇಟ್ಕೊಂಡು ನೀವು ಗೆದ್ದು ಇವತ್ತು ಶಾಸಕರಾಗಿ ವಿಧಾನಸಭೆಗೆ ಹೋಗಿರೋದು, ಅದನ್ನು ಇವತ್ತು ಮರ್ತಿದ್ದೀರಾ. 3 ವರ್ಷ ಆಗಿದೆ ನೀವು ಗೆದ್ದು. ಯಾವತ್ತಾದರೂ ನೀರಾವರಿ ಹೋರಾಟಗಾರರನ್ನು ಕರೆದು ನೀವು ಒಂದು ಸಭೆಯನ್ನು ಮಾಡಲಿಕ್ಕೆ ನಿಮಗೆ ಆಯ್ತಾ? ಅಷ್ಟು ಯೋಗ್ಯತೆ ಇಲ್ವಾ ನಿಮಗೆ? ಒಂದು ಸಭೆಯನ್ನು ಮಾಡಿ ನಿಮ್ಮ ನೋವುಗಳೇನು ಅಂತ ತಿಳ್ಕೊಳ್ಳೋ ಅಷ್ಟು ಯೋಗ್ಯತೆ ಇಲ್ವಾ ಅಂತ ಕೇಳ್ತಾ ಇದ್ದೀನಿ. ಮತ್ತು ನೀವು ಮನೆ ಮನೆಗೂ ಹೋಗ್ತಿದ್ರಿ, ಹಳ್ಳಿ ಪ್ರವಾಸ ಬೆಳಗ್ಗೆ ಹೊತ್ತು. ಯಾಕೆ ಬೇಕು ಸ್ವಾಮಿ ನೀವೇ ಹೋಗೋದು? ಪಾಪ ನಿಮಗೆ ತುಂಬ ಸಮಯದ ಅಭಾವ, ಪಾಪ ಎಲ್ಲೆಲ್ಲೋ ಬೇರೆ 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 ಜಿಲ್ಲೆಗಳಿಗೆ ಹೋಗಬೇಕು ನೀವು. ಅಲ್ಲಿ ನೀವು ನಿಮ್ಮಿಂದ ಬಹಳಷ್ಟು ಉತ್ತೇಜಿತರಾಗುವಂಥ ಯುವಕರಿದ್ದಾರೆ. ಹಾಗಾಗಿ ನಾನು ಹೇಳೋದು ಒಂದೇ, ನೀವೆಲ್ಲೋ ಹೋಗಿ ಏನು ಮಾಡಬೇಕಾಗಿಲ್ಲ. ನಿಮ್ಮದೇ ಆದ ತಾಲೂಕು ಆಫೀಸಲ್ಲಿ ನಿಮ್ಮದೇ ಆದ ಒಂದು ಕಚೇರಿ ಇದೆ. ವಾರಕ್ಕೆ 2-3 ದಿನ ನೀವು ಅಲ್ಲಿ ಕೂತ್ಕೊಳ್ಳಿ. ಸಮಸ್ಯೆ ಯಾರಿಗಿದ್ರೆ ಅವರೇ ನಿಮ್ಮನ್ನು ಹುಡ್ಕೊಂಡು ಬಂದು ಸಮಸ್ಯೆಗಳನ್ನ ಹೇಳ್ಕೊಳ್ಳೋಂಥ ಕೆಲಸ ಆಗುತ್ತೆ. ಸುಮ್ಮನೆ ಬುಟಾಟಿಕೆ ಮಾತುಗಳು ಹೇಳ್ಕೊಂಡಿರೋದಲ್ಲ. ನಿಮಗೆ ವಿಧಾನಸೌಧದಲ್ಲಿ ಮಾತಾಡಲಿಕ್ಕೆ ಸೆಷನಲ್ಲಿ ಅವಕಾಶ ಸಿಕ್ಕಾಗ ಎಷ್ಟು ಮಾತಾಡಿದ್ದೀರಾ ಅಂತ ನಾನು ಕೇಳ್ತಾ ಇದ್ದೀನಿ. 3 ವರ್ಷದಿಂದ ಯಾವತ್ತಾದರೂ ನೀವು ಒಂದೇ ಒಂದು ದಿನ 10 ನಿಮಿಷ ನೀವು ಚಿಕ್ಕಬಳ್ಳಾಪುರ ಜನತೆಯನ್ನು ಉಳಿಸ್ಕೊಳ್ಳಿಕ್ಕೆ ಏನಾದರೂ ಮಾತಾಡಿದ್ದೀರಾ? ಆಗಿದೆಯಾ ನಿಮ್ಮ ಕೈಯಲ್ಲಿ? ಅವಕಾಶ ಸಿಕ್ಕಾಗ ಹಗ್ಗ ಕೊಡಿ, ಬೀಗ ಕೊಡಿ ಅಂತ ಮಾತಾಡೋದು ಬಿಟ್ಟರೆ, ನಮಗೆ ನೀರು ಕೊಡಿ, ನಮ್ಮ ಜನಗಳನ್ನು ಉಳಿಸಿ ಅಂತ, ಅಥವಾ ಇಲ್ಲಿರುವಂಥ ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸಿ ಅಂತೇಳಿ ಯಾವತ್ತಾದರೂ ಮಾತಾಡಿದ್ದೀರಾ? 3 ವರ್ಷ ಮಾತಾಡದೇ ಇರೋದನ್ನು ನೀವು ನನಗೆ ಇನ್ನಷ್ಟು ಪವರ್ ಬಂದುಬಿಟ್ರೆ ನಾನು ಮಾತಾಡ್ತೀನಿ ಅನ್ನೋ ಮಾತು ಯಾರೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಇಂಥ ಬಿಟ್ಬಿಡಿ. ತರಕ್ಕಾದರೆ ನೀರು ತರ್ತೀವಿ ಅಂಥೇಳಿ, ಇಲ್ದಿರ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿಬಿಟ್ರೆ ಭಾಳ ಒಳ್ಳೆಯದು. ಸುಮ್ಮನೆ ಸುಳ್ಳು ಹೇಳಬೇಡಿ, ನಿಮಗೆ ಶೋಭೆ ತರಲ್ಲ. ಈ ಸುಳ್ಳು ಹೇಳೋದೆಲ್ಲ ನಿಮಗೆ ಶೋಭೆ ತರಲ್ಲ. ಮತ್ತು ಇನ್ನೊಂದು ವಿಷಯ, ಸರ್ಕಾರಿ ಆಸ್ಪತ್ರೆ ಇವಾಗ ನೀರು, ಆರೋಗ್ಯಕರವಾದ ನೀರು ಇಲ್ಲದೆ ಇರೋದ್ರಿಂದನೇ ಎಲ್ಲರಿಗೂ ಕಾಯಿಲೆಗಳು ಜಾಸ್ತಿ ಆಗಿರುವಂಥದ್ದು. ವೈದ್ಯಾಧಿಕಾರಿಗಳು ಸಹಿತ ರ್ಯಾಂಡಮ್ ಟೆಸ್ಟ್ಗಳನ್ನ ಮಾಡಿದ್ದಾರೆ ನೀರಿನ ಬಗ್ಗೆ, ಎಲ್ರಿಗೂ ತಿಳಿದಿದೆ. ಸಾಕಷ್ಟು ನೀರುಗಳನ್ನು ಉಪಯೋಗಿಸಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೂ ಸಹಿತ ನೀವು ಕಣ್ಮುಚ್ಕೊಂಡು ಕೂತಿದ್ದೀರಾ. ಇವತ್ತಿನ ದಿನ ಸರ್ಕಾರಿ ಆಸ್ಪತ್ರೆ ಅಂತ ಇದೆ, ಅದು ಯಾಕಿದೆಯೋ ಅಂತ ಗೊತ್ತಿಲ್ಲ. ಸರ್ಕಾರಿ ಆಸ್ಪತ್ರೆ ಯಾರೇ ಹೋದರೂ ಅಲ್ಲಿಗೆ ಸ್ಪಂದಿಸೋದಿಲ್ಲ ಜನ. ಡಿ ಗ್ರೂಪ್ ನೌಕರನಿಂದ ಹಿಡಿದು ಪ್ರತಿಯೊಬ್ಬರಿಗೂ ಲಂಚ ಕೊಟ್ಟರೆ ಮಾತ್ರನೇ ಅಲ್ಲಿ ಮಾಡುವಂಥದ್ದು, ನೋಡುವಂಥದ್ದು. ನೀವು 100 ರೂಪಾಯಿ ಕೊಡಿ, ಡ್ರೆಸ್ಸಿಂಗ್ ಯಾವ ರೀತಿ ಮಾಡ್ತಾರೆ ನೋಡಿ. ನೀವೇನು ಕೊಡದೆ ಹೋಗಿ ಯಾವ ರೀತಿ ಮಾಡ್ತಾರೆ ಅಂತ ನೋಡಿ. ನೀವೇನು ಮಾಡಬೇಕು ಅಂತ ಹೊರಟಿದ್ದೀರಾ? ಇನ್ನು ನಮ್ಮ ಮೆಡಿಕಲ್ ಕಾಲೇಜು ಅವ್ರು ತಂದರು, ಎಲ್ಲ ಊರೊಳಗಡೆ ಅವ್ರಿಗೆ ಬೇಕು ಪೆರೆಸಂದ್ರತ ಹಾಕ್ಕೊಂಡ್ರು, ಅವ್ರ ಕೈಲಾದ ಕೆಲಸ ಮಾಡಿ ಅವ್ರು ಸೈಲೆಂಟಾಗಿ ಆದರು. ನೀವೇನು ಮಾಡ್ತಾ ಇದ್ದೀರಾ? ಆ್ಯಂಬುಲೆನ್ಸನ್ನು ಬಿಟ್ಟಿದ್ದೀನಿ ಅಂತ ಹೇಳ್ಕೊತಿರಲ್ಲ, 10 ಆ್ಯಂಬುಲೆನ್ಸು, ಸಂತೋಷ, ಆ್ಯಂಬುಲೆನ್ಸ್ ಬಿಟ್ಟಿದ್ದೀರಾ, ಸ್ವಾಗತಾರ್ಹ. ಏನಕ್ಕೆ ಬಿಟ್ಟಿದ್ದೀರಾ? ನೀರು ಕೊಡದೆ ಎಲ್ಲ ಕಾಯಿಲೆಗಳು ಜಾಸ್ತಿ ಆಗಿಬಿಟ್ಟು ಎಲ್ಲ ಪೇಷಂಟ್ಗಳನ್ನ ನೀವು ಬೆಂಗಳೂರಿಗೆ ಸಾಗಿಸ್ಲಿಕ್ಕೆ ಬಿಟ್ಟಿದ್ದೀರಾ. ನೀವು 100 ಅಲ್ಲ 10 ಅಲ್ಲ 100 ನೀವು ಆ್ಯಂಬುಲೆನ್ಸ್ ಬಿಟ್ಟರು ಸಾಕಾಗಲ್ಲ ಇನ್ನೊಂದು 5-6 ವರ್ಷ ಬಿಟ್ಟ ಮೇಲೆ. ಇದು ಏನು ಶೋಭೆ ತರೋದಿಲ್ಲ ನಿಮಗೆ. ಮೊನ್ನೆ ಮಧುಸಿ ಅಂತ ಹೇಳಿಬಿಟ್ಟು ನಮ್ಮ ಅಜ್ಜವಾರದ ಗ್ರಾಮದ ಹುಡುಗನೇ, ಅವನು ಪಾಪ BP ಜಾಸ್ತಿ ಆಗಿಬಿಟ್ಟು ಅವನಿಗೆ ಬ್ರೈನ್ ಸ್ಟ್ರೋಕ್ ಆಯಿತು. ಬೆಂಗಳೂರಿಗೆ ಕರ್ಕೊಂಡು ಹೋದರು, ತೀರ್ಕೊಂಡ್ರು ಅವರು. ಡಾಕ್ಟ್ರ್ ಹೇಳಿದ್ರು ಅರ್ಧ ಗಂಟೆ ಮುಂಚಿತವಾಗಿ ಬಂದಿದ್ದರೆ ಪ್ರಯತ್ನ ಮಾಡ್ಬೋದಿತ್ತು ಅಂತೇಳಿ. ಏನೋ ನೀವು ಪ್ರಯತ್ನ ಮಾಡಿದೆ. ಸುಮ್ಮನೆ ಮೆಡಿಕಲ್ ಕಾಲೇಜ್ ಒಂದು ಸುಮ್ಮನೆ 1000 ಕೋಟಿ ಬಂಡವಾಳ ಹಾಕ್ಕೊಂಡು ಅದನ್ನೂ ಬಾಗಿಲು ತಕ್ಕೊಂಡು, ಈ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಎಲ್ಲ ರೋಲ್ ಕಾಲ್ಗಳು ಮಾಡಿಕೊಂಡು ಜನಗಳನ್ನ ಸಾಯಿಸ್ಕೊಂಡಿರೋ ಬದಲು ದಯವಿಟ್ಟು ಎಲ್ಲ ಬೀಗ ಹಾಕ್ಬಿಡಿ. ಮೆಡಿಕಲ್ ಕಾಲೇಜು ಬೀಗ ಹಾಕ್ಬಿಡಿ, ಗೌರ್ಮೆಂಟ್ ಹಾಸ್ಪಿಟ್ಲು ಬೀಗ ಹಾಕ್ಬಿಡಿ, ಎಲ್ಲ ಬೀಗ ಹಾಕ್ಬಿಡಿ. ಬರೀ ಲಂಚದ ಅವತಾರ ಆಗೋಗ್ಬಿದೆ ಚಿಕ್ಕಬಳ್ಳಾಪುರದಲ್ಲಿ. ಬಹಳ ಬೇಸರ ಆಗುತ್ತೆ. ಇಷ್ಟು ಅಧ್ವಾನದ ಪರಿಸ್ಥಿತಿಯನ್ನು ನಾವು ಯಾವತ್ತೂ ನೋಡೇ ಇರಲಿಲ್ಲ. ಏನಕ್ಕಿದೆ ಮೆಡಿಕಲ್ ಕಾಲೇಜು? ಯಾರೋ ಉದ್ಧಾರ ಮಾಡಲಿಕ್ಕೆ ನೀವು ಇವತ್ತು ಮೆಡಿಕಲ್ ಕಾಲೇಜನ್ನ ಅಲ್ಲಿ ಇಟ್ಟಿದ್ದೀರಾ. ನನಗೆ ಗೊತ್ತಿದ್ದಂಗೆ ಎಲ್ಲೂ ಇಲ್ವೇನೋ ಹಿಸ್ಟ್ರಿಯಲ್ಲಿ ಮೆಡಿಕಲ್ ಕಾಲೇಜ್ ಇದ್ಕೊಂಡು ಪೇಷಂಟ್ಗಳನ್ನ ಬೆಂಗಳೂರಿಗೆ ರೆಫರ್ ಮಾಡ್ತಿರೋದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರುತ್ತೆ.
ಬಹಳ ಅನ್ಯಾಯ. ಈ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ರೆ ನೀವು ಯಾರು ಉಳಿಯಲ್ಲ. ನೀವು ಸ್ಮಶಾನಗಳಿಗೆ ಜಾಗ ಹುಡುಕ್ಬೇಕಾಗತ್ತೆ ಇನ್ನು ಮುಂದೆ. ಅಂಥ ಪರಿಸ್ಥಿತಿಗೆ ನಮ್ಮನ್ನೆಲ್ಲ ತಂದು ಒಟ್ಟು ಇಟ್ಬಿಟ್ಟಿದ್ದೀರಾ. ಇದು ನೀವು ಮಾಡ್ತಾ ಇರೋದು ನಿಮ್ಮ ಮನಸ್ಸಾಕ್ಷಿಗೆ ಕೇಳ್ಕೊಳ್ಳಿ. ನಾನು ಹಾಗೆ ನಾನು ಹೀಗೆ ಅಂತ ಹೇಳೋದಲ್ಲ. ಏನು ಮಾಡಿದ್ದೀರಾ ಅಂತ ನಾನು ಇವತ್ತು ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿಮ್ಮಲ್ಲಿ ಅಳುಕಿಲ್ದಿದ್ರೆ ಸಾರ್ವಜನಿಕವಾಗಿ ಸಭೆ ಮಾಡೋಣ, ಬನ್ನಿ ಕುತ್ಕೊಳ್ಳಿ, ನಾವು ಬರ್ತೀವಿ. ನೀವು ಎಷ್ಟು ಜನ ಬರ್ತಿರೋ ಬನ್ನಿ. ಸುಮ್ಮನೆ ಯಾರೋ ಒಂದು ಪ್ರೆಸ್ ಮೀಟ್ ಮಾಡಿದ್ಮೇಲೆ ಹಿಂದೆ ಯಾರೋ ಟಾಂಗ್ ಕೊಡೋದಲ್ಲ. ಮುಖಾಮುಖಿ ಕುತ್ಕೊಳ್ಳೋಣ. ನಿಮ್ಮ ಕೆಲಸಗಳೇನು ಅಂತ ಹೇಳಿ, ನೀವೇನು ಮಾಡಿಲ್ಲ, ನಿಮ್ಮ ಲೋಪದೋಷಗಳನ್ನ ನಾವು ತೋರಿಸ್ತೀವಿ. ನಾವು ಯಾವುದೇ ವ್ಯಕ್ತಿಗೆ ವಿರೋಧಿಗಳಲ್ಲ. ನಮ್ಮ ಜೀವನವನ್ನು, ನಮ್ಮ ಮುಂದಿನ ಪೀಳಿಗೆಯನ್ನು ಇವತ್ತು ಉಳಿಸ್ಕೊಳ್ಬೇಕಾಗಿರೋದ್ರಿಂದ ಮನಸ್ಸೆಲ್ಲ ಸತ್ತೋಗಿದೆ. ಜನಗಳಿಗೆ ಎಷ್ಟು ಬೇಜಾರಾಗಿದೆ ಅಂದರೆ ಇದು ಎಂಥ ಜೀವನ ಅನಿಸ್ಬಿಟ್ಟಿದೆ. ಯಾರಿಗಾದರೂ ಆರೋಗ್ಯ ಇದೆ, ಹೆಣ್ಣು ಮಕ್ಕಳು ಮುಖ್ಯವಾಗಿ ಎಚ್ಚೆತ್ಕೊಳ್ಬೇಕು ಈ ವಿಷಯದಲ್ಲಿ. ಇವತ್ತು ಹೆಣ್ಮಕ್ಳಿಗೆ ಸಿಕ್ಕಾಬಿಟ್ಟೆ ತೊಂದರೆ ಆಗ್ತಿರೋವಂಥದ್ದು. ಎಲ್ಲಿ ನೋಡಿದ್ರು ಕ್ಯಾನ್ಸರು, ಡಯಾಲಿಸಿಸ್ಸು, ಸ್ಟ್ರೋಕು, ಸುಮ್ಮನೆ ಎಡವಿದ್ರೆ ಕಾಲು ಮುರಿದು ಹೋಗುತ್ತೆ. ಮಕ್ಕಳು, ಹೆಣ್ಣು ಮಕ್ಕಳು 13-14 ವರ್ಷ ಆದಮೇಲೆ ಋತುಮತಿಗಳಾಗ್ತಿದ್ರು. 8 ವರ್ಷ 9 ವರ್ಷ ಮಕ್ಕಳು, ಅವಕ್ಕೆ ಏನೂ ಗೊತ್ತಿಲ್ಲ ಅಂಥ ಕಂದಮ್ಮಗಳು ಇವತ್ತು ಋತುಮತಿಗಳಾಗ್ತಾ ಇದ್ದಾರೆ. ಅವರಿಗೆ ಬ್ಯಾಡ್ ಟಚ್ ಗೊತ್ತಿಲ್ಲ, ಗುಡ್ ಟಚ್ ಗೊತ್ತಿಲ್ಲ. ಹಾಗಾಗಿ ಸಾಕಷ್ಟು ಕಡೆ ಅಗತ್ಯ ಆಗ್ತಾ ಇದೆ. ಏನಾಗ್ತಿದೆ, ಮಕ್ಕಳಾಗಲ್ಲ ಮದುವೆಗಳಾದರೆ. ಇನ್ನೂ ಜನನೂ ಎಚ್ಚೆತ್ಕೊಳ್ದೇ ಇದ್ದರೆ ಮುಂದಿನ ಪೀಳಿಗೆ ಖಂಡಿತ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ನೀವು ಟ್ರೈನ್ ಬಿಡಬೇಕಾಗತ್ತೆ ಬೆಂಗಳೂರು ಡಯಾಲಿಸಿಸ್ ಸೆಂಟ್ರಿಗೆ. ಅದಕ್ಕೆ ಒಂದು ಟ್ರೈನ್ ಬಿಡಬೇಕಾಗತ್ತೆ. ಡಯಾಲಿಸಿಸ್ಗೋಸ್ಕರ ಹೋಗೋರು ಮಾತ್ರ ಈ ಟ್ರೈನ್ ಹತ್ತಿ ಅಂತ. ಇಲ್ದಿರೆ ಇನ್ನೊಂದು 8-10 ವರ್ಷ ಆದಮೇಲೆ ಪಂಚಾಯತಿಗೆ ಒಂದೊಂದು ಡಯಾಲಿಸಿಸ್ ಸೆಂಟರನ್ನು ಓಪನ್ ಮಾಡಬೇಕಾಗತ್ತೆ. ನಿಮ್ಮ ಆಡಳಿತದ ಬಗ್ಗೆ ನೀವೇ ಬೆಂತಟ್ಕೋಬೇಕಷ್ಟೇ, ಬೇರೆ ಯಾರೂ ಬೆಂತಟ್ತಿಲ್ಲ. ನೀವು ಒಳ್ಳೆ ಕೆಲಸ ಮಾಡಿದಾಗ ನಾವೇ ಒಪ್ಕೊಳ್ತೀವಿ ನಿಮ್ಮನ್ನು. ನೀವು 10 ಆ್ಯಂಬುಲೆನ್ಸ್ ಬಿಟ್ಟಾಗ ಖುಷಿ ಆಯಿತು. ಆದರೆ ನೀವು ಬಿಟ್ಟಿರೋ ಆ್ಯಂಬುಲೆನ್ಸ್ಗಳು ಈ ರೀತಿ ಕೆಲಸ ಮಾಡ್ತಾ ಇದೆ ಅಂತ ತಿಳಿದಾಗ ಭಾಳ ನೋವಾಗ್ತಾ ಇದೆ ನಮಗೆ. ಈ ಕೂಡಲೇ ಎಚ್ಚೆತ್ಕೊಂಡು ಸರ್ಕಾರಿ ಆಸ್ಪತ್ರೆಯನ್ನು ಸರಿ ಮಾಡುವಂಥ ಕೆಲಸ ಆಗಬೇಕು. ಮೆಡಿಕಲ್ ಕಾಲೇಜಲ್ಲಿ ಏನು ನೀವು ಟ್ರೀಟ್ಮೆಂಟ್ಗಳನ್ನ ಮುಂದುವರಿಸಬೇಕಾಗತ್ತೆ, ಮಾಡಬೇಕಾಗತ್ತೆ, ಅದನ್ನು ಮಾಡಬೇಕಾಗತ್ತೆ. ಮುಖ್ಯವಾಗಿ ನೀರು, ನೀವು 3ನೇ ಹಂತದ ಶುದ್ಧೀಕರಣ ಮಾಡಿ ಒಂದು ಕೆಲಸ ಮಾಡಿ. ಇವಾಗಲೇ 3ನೇ ಹಂತದ ಶುದ್ಧೀಕರಣ ಮಾಡಿ ಕಬ್ಬನ್ ಪಾರ್ಕ್ ಗಿಡಗಳಿಗೆ ಬಿಟ್ಕೋತಾ ಇದ್ದೀರಾ, ಏರ್ಪೋರ್ಟಲ್ಲಿ ತೊಳೆಯೋಕ್ಕೆ ಬಿಟ್ಕೋತಾ ಇದ್ದೀರಾ. ಅದೇ 3ನೇ ಹಂತದ ಶುದ್ಧೀಕರಣ ಮಾಡಿ. ಎಷ್ಟು ಜನ ಇದ್ದೀರಾ MLAಗಳು MLCಗಳೆಲ್ಲ, ನಿಮ್ಮ ಮನೆಗಳಿಗೆ ಒಂದು ಟ್ಯಾಪ್ ಹಾಕ್ಕೊಂಡು ಅದನ್ನೇ ಕುಡ್ಕೊಂಡು ನೀವು ಅಲ್ಲೇ ಇರಿ. ನೀವು ಉಪಯೋಗಿಸಿ ಬಿಟ್ಟಂಥ ನೀರು ನಮಗೆ ಯಾಕೆ ಸ್ವಾಮಿ? ನಮ್ಮನ್ನು ಯಾಕೆ ಬಲಿ ಕೊಡ್ರಿ? ಕಾವೇರಿ ನೀರು ನೀವು ಕಾವೇರಿಲಿ ತರ್ತಿರೋ, ಕೃಷ್ಣನಲ್ಲಿ ತರ್ತಿರೋ, ನೇತ್ರಾವತಿಲಿ ತರ್ತಿರೋ, ಯಾವುದ್ರಲ್ಲಿ ತರ್ತಿರೋ ನಮಗೆ ಗೊತ್ತಿಲ್ಲ ರೀ. ನಮಗೆ ಒಳ್ಳೆಯ ಆರೋಗ್ಯಕರವಾದ ನೀರನ್ನು ಕೊಡುವಂಥದ್ದು ನಿಮ್ಮ ಜವಾಬ್ದಾರಿ. ನಿಮ್ಮ ಜವಾಬ್ದಾರಿಯನ್ನು ಮರೆತು ನೀವು ಮೈಗಳ್ರ ಥರ ಓಡಾಡ್ತಾ ಇದ್ದರೆ ನೋಡ್ಕೊಂಡಿರೋದಕ್ಕೆ ಚಿಕ್ಕಬಳ್ಳಾಪುರದ ಜನತೆ ಕೆಲಸಕ್ಕೆ ಬಾರ್ದವರಲ್ಲ. ಇದು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಾವು. ಈ ಕೂಡಲೇ ನೀವು ಎಚ್ಚೆತ್ಕೋಬೇಕಾಗತ್ತೆ. ಇಲ್ಲದೆ ಇದ್ದರೆ ನೀವೇನಲ್ಲಿ ನೀರನ್ನು ಬಿಡ್ತಾ ಇದ್ದೀರಾ, ಅಲ್ಲಿ ಹೋಗಿ ನಾವು ಏನು ಮಾಡಬೇಕು ಅಂತ ಹೇಳಿಬಿಟ್ಟು ನೀರು ನಿಲ್ಲಿಸದೇ ಇದ್ದರೆ ನಿಮಗೆ 1 ತಿಂಗಳ ಗಡುವನ್ನು ಕೊಡ್ತಾ ಇದ್ದೀವಿ. ಆ 1 ತಿಂಗಳೊಳಗಡೆ ಅಲ್ಲಿ ಬರುವ ನೀರನ್ನು ನಿಲ್ಲಿಸಬೇಕು. ನಿಲ್ಲಿಸಿದರೆ ಮುಂದಿನ ಹೋರಾಟಗಳಿಗೆ ಏನೇ ಅಲ್ಲಿ ಕಷ್ಟ, ನಷ್ಟ, ನೋವು, ಸಾವುಗಳಾದರೂ ಸಹಿತ ನೇರವಾಗಿ ರಾಜ್ಯ ಸರ್ಕಾರನೇ ಹೊಣೆ ಆಗುತ್ತೆ. ಏನು ಮಾಡ್ತಿದ್ದೀರಿ ರಾಜ್ಯ ಸರ್ಕಾರ? ಜಾತಿಯಲ್ಲಿ ತಂದಿಡ್ತಾ ಇದೆ. ಇವತ್ತು SC STಗಳಿಗೆ ಮತ್ತು ಜನರಲ್ಗೆ ಎಲ್ರಿಗೂ ಜಗಳಗಳನ್ನ ತಂದಿಡೋ ಕೆಲಸ ಮಾಡ್ತಾ ಇದ್ದೀರಾ. ಎಲ್ಲೋದ್ರೂ ನೀವು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಅಂಬೇಡ್ಕರ್ ವಾದಿ ನಾನು ಖಂಡಿತ ರೀ, ನೀವೊಬ್ಬರೇ ಅಲ್ಲ ರೀ ಅಂಬೇಡ್ಕರ್ ವಾದಿ. ನಾವು ಸಹಿತ ಇವತ್ತು ನಾನು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ಆ ಪುಣ್ಯಾತ್ಮನೇ ಕಾರಣ. ಆ ಅಂಬೇಡ್ಕರ್ ಅವರಿಂದಾನೇ ನಾನು ಇವತ್ತು ಕುತ್ಕೊಂಡು ಮಾತಾಡೋದಕ್ಕಾಗ್ತಿರೋದು. ನನ್ನ ಹಕ್ಕುಗಳನ್ನು ಕೊಟ್ಟಿರೋದು ಆ ಪುಣ್ಯಾತ್ಮನೇ. ನೀವೇನು ಹೇಳಬೇಕಾಗಿಲ್ಲ. ಅದನ್ನ 16 ಸರಿ ಏನು ಮಾಡಿದ್ದೀರಾ ಹಾಗಾದರೆ ನೀವು? ಬೇರೆ ಜಾತಿಗಳಿಗೆಲ್ಲ ಏನ್ರಿ ಮಾಡಿದೆ ನಿಮ್ಮ ಸರ್ಕಾರ? ಎಷ್ಟು ಜನಕ್ಕೆ ಎಷ್ಟು ಪೋಸ್ಟ್ಗಳನ್ನ ಕೊಟ್ಟಿದ್ದೀರಾ ರೀ ಬೇರೆ ಕ್ಯಾಸ್ಟ್ಗಳಿಗೆ? ನೀವು ಹೇಳ್ಕೊಳ್ತಾ ಹೋದರೆ ಸಾಕಷ್ಟಿದೆ. ಜಾತಿವಾದಿಗಳನ್ನು ಮಾಡಿಕೊಂಡು ನೀವು ನಮ್ಮಲ್ಲಿ ಒಡಕುಗಳನ್ನ ತಂದ್ಕೊಂಡು ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ತಂದ್ಕೊಂಡು ಒಡಕು ಮೂಡಿಸೋ ಕೆಲಸ ಮಾಡೋದು ಬಿಟ್ಟು ಶಾಸಕರಾಗಿದ್ದೀರಾ. ಶಾಸಕರ ಥರ ಕೆಲಸ ಮಾಡೋದು ಕಲ್ತ್ಕೊಳ್ಳಿ. ಇದು ಬಿಟ್ಬಿಟ್ಟು ನೀವಿಂಥ ತಲೆ ಹಿಡಿಯೋ ಕೆಲಸಗಳೆಲ್ಲ ಮಾಡಬೇಡಿ. ಜನಗಳಿಗೆ ಸಾವುಗಳನ್ನ ತರೋ ಕೆಲಸ ಮಾಡಬೇಡ್ರಿ. ನಾನು ಅನಾಥ, ನನಗೆ ಅಪ್ಪ ಅಮ್ಮ ಇಲ್ಲ ಅಂತ ಹೇಳ್ಕೊಂಡು ಬಂದು ಕೊನೆಗೆ ನಮ್ಮ ಚಿಕ್ಕಬಳ್ಳಾಪುರ ಜನತೆಯನ್ನು ಇವತ್ತು ನೀವು ಅನಾಥರನ್ನಾಗಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಾ. ನಿಮಗೆ ಶೋಭೆ ತರಲ್ಲ. ಇದು ನಮ್ಮ ಕೊನೆಯ ಎಚ್ಚರಿಕೆ ಕರ್ನಾಟಕ ರೈತ ಜನಸೇನಾ ವತಿಯಿಂದ. ಮುಂದಿನ ದಿನಗಳಲ್ಲಿ ಹೋರಾಟಗಳು ಬೇರೆ ರೀತಿಯಲ್ಲೇ ಇರುತ್ತೆ. ನೀವು ದಯವಿಟ್ಟು ಎಚ್ಚೆತ್ಕೊಳ್ಳಿ. ಇದು ಆಗ್ರಹಪೂರ್ವಕವಾಗಿ ಹೇಳ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.